ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲ? ಚೆನ್ನಾಗಿದ್ದೀರಂತ ಭಾವಿಸ್ತಾ ಇದ್ದೀನಿ. ಏನಂದರೆ ವಿಷಯ, ನಾನೇ ಹಿಂಗೆ ಫೇಸ್ಬುಕ್ಕಲ್ಲಿ ಏನೋ ಇದನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಮಾನಿಟೈಸರ್ ಆನ್ ಆಗಿತ್ತು, ಬಟ್ ಎಲ್ಲ ಆಫ್ ಮಾಡ್ಕೊಂಡಿದ್ದೀನಿ, ಹಾಳಾಗಿ ಹೋಯ್ತಾರ. ಬಟ್ ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡ್ತಾರಲ್ಲ ಗೈಸ್, ಅದು ನಂಬಿಟ್ಟು ಯಾರೂ ನಿಮ್ಮ ಪ್ರೊಫೈಲಲ್ಲಿ ಅದೇ ಥರ ಮಾಡ್ಬೇಕಂತ ಹೇಳ್ಬಿಟ್ಟು ಹೋಗ್ಬಿಡಿ. ಬಟ್ ನಿಮಗೆ ಮಾನಿಟೈಸರ್ ಆಗಲಿ ಏನೇ ಒಂದಾಗಲಿ ಅದೇ ಲಿಂಕ್ ಬರುತ್ತೆ. ಇಂಥ ಮಾನಿಟೈಸರ್ ಆನ್ ಆಗಿದ ತಕ್ಷಣ ಅದರಲ್ಲಿ ಲಿಂಕ್ ಬರುತ್ತೆ, ಆ ಲಿಂಕ್ ಅಪ್ಲೈ ಮಾಡಿಕೊಂಡ್ರೆ ನೀವು ಆರಾಮಾಗಿ ಸೇಫ್ಟಿಯಾಗಿರುತ್ತೆ. ಬಟ್ಟು ಏನೋ ಬರ್ದಂಗಿದ್ದಾಗ ನೀವು ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಎಲ್ಲ ಹಾಳು ಗೈಸ್. ಇವಾಗ ನಂದು ಅದೇ ರೀತಿಯೇ ಆಗಿರೋದು. ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟಿದೆ. ಏನಂದರೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ, ಅದರಲ್ಲಿ ವೀಡಿಯೋ ಮಾಡಿದಾಗ ಎಡಿಟ್ ಮಾಡಿರ್ತೀವಿ, ಎಲ್ಲ ಮಾಡಿರ್ತೀವಿ. ಎಲ್ಲ ಮಾಡಿದ್ದಾದಮೇಲೆ ಮಾನಿಟೈಸರ್ ಆನ್ ಆದಮೇಲೆ ಈ ಥರ ಆದರೆ ಯಾರಿಗೆ ತಾನೇ ಇದಾಗಲ್ಲ ಗೈಸ್, ಹೇಳಿ ನೀವೇ. ಇದೇನೋ ಅಂತಾರಲ್ಲ, ಏನೋ ಗಾದೆ ಹೇಳ್ತಾರಲ್ಲ, ಬಾಯಿಗೆ ಬಂದಿತ್ತು ಇದಕ್ಕೆ ಬರಲ್ಲ, ಅದೇನೋ ಗೊತ್ತಿಲ್ಲ ಗೈಸ್. ಆ ಥರದ್ದು ಹಂಗೆ ಆಗೋಗಿದೆ ನನ್ನ ಪಾಡು. ಏನು ಮಾಡೋದಂತ ಗೊತ್ತಾಯ್ತಿಲ್ಲ. ಯಾರಾದರೂ ಅದು ಮಾನಿಟೈಸರ್ ಎಲ್ಲ ಆಫ್ ಆಗಿದೆಯಲ್ವ, ಅದನ್ನೇನಾದರೂ ಆನ್ ಮಾಡೋ ವಿಡಿಯೋಸ್ ಏನಾದರೂ ಗೊತ್ತಿದ್ದರೆ ವಿಡಿಯೋ ಮಾಡಿಬಿಟ್ಬಿಡಿ. ಅದು ಕನ್ನಡದಲ್ಲಿ ಯಾರೂ ವಿಡಿಯೋಸ್ ಮಾಡಿಲ್ಲ, ಅದು ಮಾಡಿರೋದೆಲ್ಲನ ಇದ್ರೊಳಗೆ ಮಾಡಿದ್ದಾರೆ ವಿಡಿಯೋಸ್ಗಳೆಲ್ಲನ. ಹಿಂದಿ ಕನ್ನಡದಲ್ಲಿ ಮಾಡಿಲ್ಲ, ಹಿಂದಿ ಇಂಗ್ಲೀಷು ತಮಿಳಲ್ಲಿ ಮಾಡಿದ್ದಾರೆ. ಬಟ್ ನನಗೆ ಹಿಂದಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಇದನ್ನು ಮಾಡಿದೆ. ಬಟ್ ಅದು ನಾನೇ ಅಂದರೆ ಅವರು ಹೇಳಿದ ಥರ ಎಲ್ಲ ಫಾಲೋ ಮಾಡಿದೆ. ಅವ್ರು ಹೇಳಿದ ಥರ ಎಲ್ಲ ಫಾಲೋ ಮಾಡಿದ್ಬಿಟ್ಟು ಬ್ಯಾಕ್ ಬಂದಮೇಲೆ ನನಗೆ ಗೊತ್ತಾಯಿತು ಇದು ಫೇಕ್ ಅಂತ ಹೇಳ್ಬಿಟ್ಟು. ಬಟ್ ಯಾರೂ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಯೂಟ್ಯೂಬಲ್ಲಿ ವೀಡಿಯೋಸ್ ತೋರಿಸ್ತಾರಿಲ್ಲ ಅಂತೇಳಲ್ಲ, ಆದ್ರೂ ವೀಡಿಯೋಸ್ ತೋರಿಸಿರೋ ಸಹಿತ ಯಾರಾದರೂ ಕನ್ನಡದಲ್ಲಿ ವೀಡಿಯೋಸ್ ಮಾಡಿದರೆ ಫಾಲೋವರ್ಸು ಎಲ್ಲ ಜಾಸ್ತಿ ಇದ್ದು ಅವ್ರ ಕಮೆಂಟ್ ಸೆಕ್ಷನ್ ನೋಡಿ, ಕಮೆಂಟು ಮತ್ತು ಲೈಕ್ಸ್ಗಳು ಎಲ್ಲ ಜಾಸ್ತಿ ಇದ್ದರೆ ಅಂಥದ್ದು ನೋಡಿಬಿಟ್ಟು ಇದನ್ನು ಅವ್ರು ವೀಡಿಯೋಸ್ ಮಾಡಿರ್ತಾರಲ್ಲ ಅದನ್ನು ಫಾಲೋ ಮಾಡ್ಕೊಳ್ಳಿ. ಬಟ್ ಏನು ಇಲ್ದಲೇ ಸುಮ್ಮನೆ ಹೆಂಗೆ ಬೇಕು ಹಂಗೆ ವೀಡಿಯೋ ಮಾಡಿಬಿಟ್ಟು ಹಾಳು ಮಾಡ್ತಾರಲ್ಲ, ಅವ್ರು ದಯವಿಟ್ಟು ಆ ವೀಡಿಯೋಸ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ದಯವಿಟ್ಟು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಗಿಬಿಟ್ಟಿದೆ ಈ ಸರಿನ. ಯಾಕೆ ಅಂತಂದರೆ ನನಗೇನೋ ಗೈಸ್ ಏನನ್ನ ಮಾಡ್ತೀನಿ ಅಂತ ಅಂದಮೇಲೆ ಅದರಲ್ಲಿ ಏನಾದರೂ ಒಂದು ಎಡ್ವರ್ಟ್ ಆಗಿಬಿಟ್ರೆ ಸಿಕ್ಕಾಬಟ್ಟೆ ಕೋಪ ಬಂದುಬಿಡ್ತೈತೆ. ಅದ್ರಾಗ ರಾತ್ರಿಯೆಲ್ಲ ಹತ್ಬಿಟ್ಟಿದ್ದೀನಿ ಫೇಸ್ಬುಕ್ ಹಿಂಗಾಗಿದ್ಗೆ. ಬಟ್ ನನ್ನದೇ ಒಂಥರ ಏನಪ್ಪ ಹಣೆ ಬರಹ ಅಂತಾರಲ್ಲ, ಆ ಥರ ಈ ವರ್ಷದಲ್ಲಿ ನನಗೆ ಏನು ಮಾಡೋಕ್ಕೋದ್ರೆ ಏನಾದರೂ ಒಂದು ಪ್ರಾಬ್ಲಮ್ ಆಯ್ತಾನೇ ಇದೆ. ಬಟ್ ಪ್ರಾಬ್ಲಮ್ ಆಯ್ತೈತಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋಳು ಅಂತೂ ಅಲ್ಲ. ಬಟ್ ಆ ಪ್ರಾಬ್ಲಮ್ ನನಗೆ ಸೊಲ್ಯೂಷನ್ ಹುಡ್ಕೊಂಡಾದ್ರೂ ನಾನು ಆ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊತೀನಿ. ಬಟ್ ಏನು ಅಂತಂದರೆ ಯಾರಿಗೇ ಆಗಲಿ ಅದರಿಂದ ಒಂದು ಸ್ವಲ್ಪ ಅನ್ನ ತಿಂತಾರಂತ ಅಂದಮೇಲೆ ಅದ್ರ ಮೇಲೆ ಗೌರವ ಇರುತ್ತೆ. ಏಕೆಂದರೆ ಇದರಿಂದ ನಾವು ಅನ್ನ ತಿಂತಿದ್ದೀವಿ ಅನ್ನೋ ಗೌರವ ಇರುತ್ತೆ. ಆ ಗೌರವ ಇರುತ್ತೆ ಅಂತ ಅಂದಮೇಲೆ ನಾವು ಆ ಗೌರವಕ್ಕೆ ಹೆಂಗಿರ್ಬೇಕಾಗಿದೆ, ಒಂದು ಮನುಷ್ಯನ್ನೇ ಆಗ್ಲೇಳು ಒಂದು ಇಷ್ಟಪಡ್ತೀವಿ ಅಂದ್ಕೊ, ಒಂದು ಪಾಪು ಆಗ್ಲೇಳು ಇಷ್ಟಪಡ್ತೀವಿ, ಆ ಪಾಪು ಒಂಚೂರು ಎಷ್ಟೇ ನೋವಾದರೂ ಸಹಿತ ನಮಗೆ ಹೆಂಗೆ ಅನ್ಸುತ್ತೆ ಹೇಳಿ, ನೋವಾಗುತ್ತೆ. ಹಾಗೆ ನಾನು ಏನೇ ಆಗಲೇಳು ಇಷ್ಟಪಟ್ಟು ಮಾಡಬೇಕು ಅಂತ ಹೋದಾಗ ಹಿಂಗಾಗ್ಬಿಟ್ರೆ ತುಂಬ ನೋವಾಗುತ್ತೆ ಗೈಸ್. ಅದಕ್ಕೆ ಏನು ಮಾಡೋದು ಏನು ಅಂತ ಗೊತ್ತಾಗಲಿಲ್ಲ, ಸಖತ್ತು ಬೇಜಾರಾಯ್ತಿತ್ತು. ಅದಕ್ಕೆ ನಿಮ್ಮ ಜೊತೆ ವಿಡಿಯೋ ಮಾಡಬೇಕು ಅಂತಲೇ ವಿಡಿಯೋ ಮಾಡಿದೆ. ದಯವಿಟ್ಟು ನನ್ನ ವಿಡಿಯೋದಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ, ಏನಾದರೂ ಬೇಜಾರಾಗಿ ಏನನ್ನ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳಕ್ಕೆ ಬರಬೇಡಿ. ಬಟ್ ನನಗೆ ಮಾತಾಡೋಕ್ಕೂ ಅಷ್ಟೊಂದು ಬರಲ್ಲ ಗೈಸ್. ನಿಜವಾಗ್ಲೂ ನನ್ನ ಮಾತಿಗೆ ನಾನೇ ಒಂದೊಂದು ಸರ್ತಿ ಬಿದ್ದು ನೋಡ್ತಿರ್ತೀನಿ. ನನಗೆ ಮಾತಾಡೋಕ್ಕೂ ನನಗೆ ಬರಲ್ಲ ಒಂದೊಂದು ಟೈಮು. ಬಟ್ ಅದೆಲ್ಲ ಹೊಟ್ಟೆಗೆ ಹಾಕಿ ನಮ್ಮಂಥವ್ರನ್ನ ಬೆಳೆಸಿ. ಬಟ್ ಇನ್ನೂ ಒಂದು ಫೇಸ್ಬುಕ್ ಓಪನ್ ಮಾಡಿದ್ದೀನಿ, ಪೂಜಾ ಸ್ಮೈಲ್ ಅಂತ ಇದೆ. ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಪೂಜಾ 3950 ಅಂತ ಇದೆ. ಯೂಟ್ಯೂಬಲ್ಲಿ ಬಂದುಬಿಟ್ಟು ಪೂಜಾ ಸ್ಮೈಲ್ ಅಂತ ಇದೆ. ದಯವಿಟ್ಟು 3 ಪ್ರೊಫೈಲ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಂದರೆ ಯಾರನ್ನೊಬ್ಬರು, ಇವಾಗ ನಾವೇನೋ ವೀಡಿಯೋಸ್ ಮಾಡ್ತಿರ್ತೀವಿ, ಯಾರನ್ನೊಬ್ಬರು ಏನಾನ ಒಂದು ಆಡ್ಕೊಂಬಿಟ್ರೆ ಸಖತ್ತು ಬೇಜಾರಾಗ್ಬಿಡ್ತೈತೆ. ಆದ್ರೂ ಆಡ್ಕೊಳ್ಳೋರೆಲ್ಲ ನಮಗೇನು ತಂದು ಕೊಡಲ್ಲ, ನಮಗೆ ನಿಕ್ಕಲ್ಲ, ನಮ್ಮ ಕೇರೆ ನೋಡಲ್ಲ. ನಮ್ಗೆ ಹುಷಾರಿಲ್ದಾಗ ಯಾರೇನು ಬಂದು ನಮಗೆ ಆಗಲ್ಲ. ನಾವು ಉಂಡು ಮನೆಗೆ ಕಂಡಿಲ್ಲ ಅಂತಂದರೆ ಅವ್ರೇನು ತಂದು ಊಟಕ್ಕೆ ಇಕ್ಕಲ್ಲ, ಏನೂ ಇಲ್ಲ ಗೈಸ್.
ಒಂದು ಟೈಮಲ್ಲಿ ನಾನು ದುಡ್ದಿರೋ ದುಡ್ಡಾಗಿ ನಾನು ಬಟ್ಟೆ ಹಾಕೊಂಡು ಹೋಗ್ತಿದ್ರೆ ಆವಾಗ ನನಗೂ ಅನ್ನೋರು ಏನನ್ನೋರು ಗೊತ್ತಾ, ಬಿಟ್ಟಿ ಶೋಕಿ ಮಾಡ್ತಾಳೆ, ಈ ಬಿಟ್ಟಿ ಶೋಕಿಗೆ ಏನು ಕಮ್ಮಿ ಇಲ್ಲ. ಬಿಟ್ಟಿ ಶೋಕಿ ಅಂದರೆ ಬೇರೆಯವ್ರ ಹತ್ರ ಇಸ್ಕೊಂಡು ಬೇರೆಯವ್ರ ಹತ್ರ ತಗೊಂಡು ಬೇರೆಯವ್ರ ದುಡ್ಡ ಶೋಕಿ ಮಾಡ್ತಾರಲ್ಲ, ಅದು ಬಿಟ್ಟಿ ಶೋಕಿ. ನಮ್ಮ ದುಡ್ಡನ್ನ ನಾವು ಶೋಕಿ ಮಾಡೋಕ್ಕೆ ಯಾಕೆ ಬಿಟ್ಟಿ ಶೋಕಿ ಅಂತ ಅನ್ಬೇಕು. ಅವರೆಲ್ಲ ಘನವಾದಂಗೆ ಶೋಕಿ ಮಾಡ್ತಾರೆ, ಅವರೆಲ್ಲ ಬಿಟ್ಟಿ ಶೋಕಿ ಮಾಡೋಲ್ಲ, ನಾವು ಮಾತ್ರ ಬಿಟ್ಟಿ ಶೋಕಿ ಮಾಡಿರ್ತೀವಿ. ಅದಕ್ಕೆ ಅಂಥವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತ ಬಾಯ್ ಬಾಯ್.